ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದೆಡೆ ಸಿಎಂ ಪಟ್ಟಕ್ಕಾಗಿ ಫೈಟ್ ನಡೀತಾ ಇದ್ರೆ ಇನ್ನೊಂದೆಡೆ ರಾಜ್ಯಸಭಾ ಸ್ಥಾನಕ್ಕೆ ಪೈಪೋಟಿ ಜೋರಾಗಿದೆ. ಮುಂದಿನ ತಿಂಗಳು ಖಾಲಿಯಾಗಲಿರುವ 4 ಸ್ಥಾನಗಳ ಪೈಕಿ 3 ಸ್ಥಾನಕ್ಕೆ ಕಾಂಗ್ರೆಸ್ ಪಡೆಯಲ್ಲೇ ಇದೀಗ ಕದನ ಜೋರಾಗಿದ್ದು ಆಕಾಂಕ್ಷಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅಷ್ಟಕ್ಕೂ ರಾಜ್ಯಸಭೆ ಆಯ್ಕೆ ಆಗೋದಕ್ಕೆ ಲಾಭಿ ಮಾಡ್ತಿರೋರು ಯಾರು ಅಂತ ನೋಡೋಣ ಬನ್ನಿ. ಬೈ ಎಲೆಕ್ಷನ್ ಬಳಿಕ ರಾಜ್ಯದಲ್ಲಿ ಜೋರಾಯಿತು ರಾಜ್ಯಸಭೆ ಕದನ. ಇರೋ 3 ಸ್ಥಾನಕ್ಕೆ 30ಕ್ಕೂ ಹೆಚ್ಚು ಆಕಾಂಕ್ಷಿಗಳಿಂದ ಲಾಬಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದೆಡೆ ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ ಮಧ್ಯೆ ಫೈಟ್ ನಡೀತಾ ಇದ್ರೆ ಮತ್ತೊಂದೆಡೆ ರಾಜ್ಯಸಭೆಯ ಕುರ್ಚಿಗಾಗಿ ಕಾಂಗ್ರೆಸ್ನಲ್ಲಿ ಕದನ ಜೋರಾಗಿದೆ. ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ 4 ಅವಧಿ ಮುಂದಿನ ತಿಂಗಳು ಮುಕ್ತಾಯವಾಗಲಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಈರಣ್ಣ ಕಡಾಡಿ, ನಾರಾಯಣ ಬಾಂಗಡಿಯವರ ಅವಧಿ ಮುಗಿಯುವ ಮುನ್ನವೇ ರಾಜ್ಯಸಭೆಗೆ ಆಯ್ಕೆಯಾಗಲು ಕಾಂಗ್ರೆಸ್ ಪಡೆಯಲ್ಲಿ ಆಕಾಂಕ್ಷಿಗಳ ಲಾಬಿ ಒತ್ತಡ ಜೋರಾಗ್ತಾ ಇದೆ. 4 ಸ್ಥಾನಗಳ ಪೈಕಿ 3 ಸ್ಥಾನಗಳಿಗೆ ಕಾಂಗ್ರೆಸ್ನಿಂದ ರಾಜ್ಯಸಭೆಗೆ ಆಯ್ಕೆಯಾಗಲು ಅವಕಾಶವಿರೋದ್ರಿಂದ ಕಾಂಗ್ರೆಸ್ನಲ್ಲಿ ತೀವ್ರ ಪೈಪೋಟಿ ಜೋರಾಗಿದೆ. ಹೀಗಾಗಿ ಇನ್ನುಳಿದ 2 ಸ್ಥಾನಗಳಿಗೆ ಕಾಂಗ್ರೆಸ್ನಲ್ಲೀಗ ತೀವ್ರ ಪೈಪೋಟಿ ಶುರುವಾಗಿದೆ. ಹಾಗಾದ್ರೆ ರಾಜ್ಯಸಭೆಯ ಆಕಾಂಕ್ಷಿಗಳು ಯಾರ್ಯಾರು ಅನ್ನೋದನ್ನ ನೋಡೋದಾದ್ರೆ, ರಾಜ್ಯಸಭೆಗೆ ಕೈಯಾಕಾಂಕ್ಷಿಗಳು ಡಿಕೆ ಸುರೇಶ್ ಮಾಜಿ ಸಂಸದ, ಬಿಕೆ ಹರಿಪ್ರಸಾದ್ ಸಿಡಬ್ಲ್ಯೂಸಿ ಸದಸ್ಯ, ಬಿವಿ ಶ್ರೀನಿವಾಸ್ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ, ಅಂಜಲಿ ನಿಂಬಾಳ್ಕರ್ ಮಾಜಿ ಶಾಸಕಿ, ಮೋಹನ್ ಕಾತರಕಿ ಹಿರಿಯ ನ್ಯಾಯವಾದಿ, ಮನ್ಸೂರ್ ಅಲಿ ಖಾನ್ ಮುಸ್ಲಿಂ ಸಮುದಾಯ, ಪ್ರೊಫೆಸರ್ ರಾಜೀವ್ ಗೌಡ ಮಾಜಿ ರಾಜ್ಯಸಭಾ ಸದಸ್ಯ, ನಿವೇದಿತ್ ಆಳ್ವಾ ಕಾಂಗ್ರೆಸ್ ನಾಯಕಿ, ಎಲ್ ಹನುಮಂತಯ್ಯ ಮಾಜಿ ರಾಜ್ಯಸಭಾ ಸದಸ್ಯ, ವಿಎಸ್ ಉಗ್ರಪ್ಪ ಮಾಜಿ ಸಂಸದ, ಸುದರ್ಶನ್, ಬಿಎಲ್ ಶಂಕರ್. ಮುಂದಿನ ತಿಂಗಳ ರಾಜ್ಯಸಭೆ ಚುನಾವಣೆಯ ದಿನಾಂಕ ಘೋಷಣೆಯಾಗಲಿದ್ದು ಅದಕ್ಕಿಂತ ಮುಂಚಿತವಾಗಿಯೇ ಕೈಪಡೆಯಲ್ಲಿ ರಾಜ್ಯಸಭೆ ಕುರ್ಚಿಗಾಗಿ ಕದನ ಶುರುವಾಗಿದೆ. ಹೀಗಾಗಿ 3 ಸ್ಥಾನಗಳು ಯಾರಿಗೆ ಒಲಿಯುತ್ತೆ ಅನ್ನೋದೇ ಇದೀಗ ಕಾಂಗ್ರೆಸ್ ಚರ್ಚೆಗೆ ಕಾರಣವಾಗಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.